ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನಮ್ಮ ಫಸ್ಟ್ ಡೇ ಲಾಸ್ ವೇಗಸ್ ಅಲ್ಲಿ. ನಾವು ಉಳ್ಕೊಂಡಿರೋದು ಸಹಾರಾ ಹೋಟೆಲ್ ಆದ್ರಿಂದ ಅದು ಕೊನೆಯಲ್ಲಿ ಬರೋದ್ರಿಂದ ಸ್ಟ್ರಿಪ್ ಅಲ್ಲಿ ನಮಗೆ ಮೋನೋರೇಲ್ ಫಸ್ಟ್ ಸ್ಟಾಪೇ ಸಿಗುತ್ತೆ. ಸೊ ಆರಾಮಾಗಿ ಹತ್ಕೊಂಡು ಒಂದ್ 4 ಹೊಸ ಜಾಗಗಳನ್ನ ನೋಡ್ಕೊಂಡ್ ಬರೋಣ ಬನ್ನಿ. ನೀವು ನೋಡ್ತಾ ಇರೋ ಹಾಗೆ ಹೋಟೆಲ್ ಒಳಗಡೆಯಿಂದಾನೇ ಇದಕ್ಕೆ ಎಂಟ್ರೆನ್ಸ್ ಇದೆ. ಈ ಬ್ರಿಡ್ಜು ರೆಸ್ಟೋರೆಂಟ್ ಒಳಗಡೆಯಿಂದ ಕನೆಕ್ಟ್ ಆಗಿದೆ ಮೋನೋರೈಲ್ ಸ್ಟಾಪ್ ಗೆ. ಅಂಡ್ ಇದು ಬರೀ ಈ ರೆಸ್ಟೋರೆಂಟ್ ಗೆ ಅಂತಲ್ಲ, ಇನ್ನ ಎಷ್ಟೊಂದು ಬೇರೆ ಹೋಟೆಲ್ಗಳಿಗೆಲ್ಲ ಇದೇ ತರನೇ ಇದೆ ಸ್ಟಾಪ್ಸ್. ಟಿಕೆಟ್ ಕೊಡಕ್ಕೆ ಅಂತ ಯಾವ ಮನುಷ್ಯರು ಇರ್ಲಿಲ್ಲ. QR ಕೋಡ್ ನೋಡ್ಕೊಂಡು ನಾವೇ ತಗೊಂಡ್ವಿ. ಅಂಡ್ ಅದು ಇಷ್ಟು ದಿನಕ್ಕೆ ಅಂತ ಸಪರೇಟ್ ಆಗಿ ಪಾಸ್ ಗಳು ಬರುತ್ತೆ. ನಾವೊಂದು 3 ಡೇಸ್ಗೆ ಅಂತ ತಗೊಂಡ್ವಿ. ಫ್ಯಾಮಿಲಿ ಜೊತೆ ಬಂದಿದ್ರೆ ಅದಕ್ಕೂ ಸಪರೇಟ್ ಆಗಿ ಗ್ರೂಪ್ ಪಾಸ್ ಗಳನ್ನ ತಗೋಬಹುದು. ತೇಜ ಸ್ಟಾಪ್ಸ್ ಗಳನ್ನೆಲ್ಲ ನೋಡ್ಕೊಂತಾ ಇದ್ದಾರೆ. ಅಂದ್ರೆ ಕಾಣಿಸುತ್ತೆ ಅನ್ಕೊಳ್ಳಿ ಸ್ಟಾಪ್ ಹತ್ರ, ಬಟ್ ಆದ್ರೂ ಮೊದಲೇ ಒಂದ್ಸರ್ತಿ ನೋಡ್ಕೊಂಡು ಹತ್ಕೊಂಡ್ರೆ ಅವ್ರಿಗೆ ಸ್ವಲ್ಪ ನೆಮ್ಮದಿ. ನಾವೀಗ ದ ಲಿಂಕ್ ಅನ್ನೋ ರೆಸಾರ್ಟ್ಗೆ ಹೋಗ್ಬೇಕು. ಅದು 4th ಸ್ಟಾಪ್ ಅಂತ ಅನ್ಸುತ್ತೆ. ಬಂತು ನೋಡಿ ಟ್ರೈನ್, ಇದೇ ಮೊನೋರೇಲ್. ಸೇಫ್ಟಿ ಮೆಷರ್ಸ್ ನೋಡಿದ್ರೆ ನೀವು, ರೈಲ್ದು ಡೋರ್ಸ್ ಓಪನ್ ಆಗದೆ ಈ ಕಡೆ ಸ್ಟೇಷನ್ ಡೋರ್ಸ್ ಓಪನ್ ಆಗಲಿಲ್ಲ. ಆ್ಯಂಡ್ ಒಳಗೆ ಎಂಟ್ರ್ ಆಗ್ತಿದ್ದಂಗೆ ನೀವು ಅಬ್ಸರ್ವ್ ಮಾಡಿದ್ರೆ ಸೀಟ್ಸ್ ಭಾಳ ಕಮ್ಮಿ ಇದ್ವು. ಪರವಾಗಿಲ್ಲ, ನಿಂತ್ಕೊಂಡು ಕೂಡ ಹೋಗ್ಬೋದು. ಯಾಕಂದರೆ ಈ ಮೊನೋರೇಲ್ ಅನ್ನೋದು ಜಸ್ಟ್ 4 ಮೈಲ್ಸ್ ಅಷ್ಟೇ ಮುಂದಕ್ಕೆ ಹೋಗುತ್ತೆ. ಸ್ಟ್ರಿಪ್ ಕೂಡ ಆಲ್ಮೋಸ್ಟ್ 1.5 ಮೈಲ್ ಅಷ್ಟೇ ಇರುತ್ತೆ. ಇದು ಜಸ್ಟ್ ಬಿಸಿಲಲ್ಲಿ ಯಾರಿಗೂ ಸ್ಟ್ರೈನ್ ಆಗದೆ ಆರಾಮಾಗಿ ಓಡಾಡೋಕ್ಕಾಗಬೇಕು ಅನ್ನೋದಕ್ಕೋಸ್ಕರ ಮಾಡಿದ್ದಾರೆ. ಆ್ಯಂಡ್ ಎಕ್ಸ್ಪೆನ್ಸಿವ್ ಆಗಿ ಕ್ಯಾಬ್ಸು, ಬಸ್ಸಸ್ಸು ಇವೆಲ್ಲ ಏನು ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ, ಅದಕ್ಕೋಸ್ಕರ ಅಂತ. ಸೊ ಸ್ವಲ್ಪ ಇನ್ಕನ್ವೀನಿಯೆಂಟ್ ಆಗಿರ್ಬೋದು, ಅಂದರೆ ಕೂತ್ಕೊಳ್ಳೋಕೆ ಜಾಗ ಸಿಗದೆ ಇರ್ಬೋದು ಸ್ವಲ್ಪ ಹೊತ್ತು, ಒಂದು 5-10 ನಿಮಿಷ ಅಷ್ಟೇ. ಆದರೆ ಈಸಿಯಾಗಿ ಓಡಾಡ್ಬೋದು ಇದರಲ್ಲಿ. ಈಗ ಸ್ವಲ್ಪ ಸೆಕೆಂಡ್ಸ್ ಮುಂಚೆ ಒಂದು ಪಾರ್ಕ್ ನೋಡಿದ್ರಿ ಅಲ್ವಾ, ಕಲರ್ಫುಲ್ ಬಲೂನ್ಸ್ ಎಲ್ಲ ಇಟ್ಟಿರೋ ಥರ ಇತ್ತಲ್ಲ, ಅದೇನಂತಂದರೆ ರಾತ್ರಿ ಹೊತ್ತು ಅಲ್ಲಿ ಲೈಟ್ ಹಾಕ್ತಾರೆ, ನಿಯಾನ್ ಲೈಟ್ಸ್. ಅವಾಗ ಅದು ನೋಡೋದಕ್ಕೆ ತುಂಬ ಕಲರ್ಫುಲ್ ಆಗಿ ಕಾಣಿಸುತ್ತೆ. ಅದು ಕೂಡ ಒನ್ ಆಫ್ ದ ಅಟ್ರಾಕ್ಷನ್ಸ್ ಈ ಸಿಟಿಯಲ್ಲಿ. ಇನ್ನೊಂದು ವಿಷಯ ಏನಂತಂದ್ರೆ, ಈ ಮೋನೋರೇಲ್ ಅಲ್ಲಿ ಸಹಾರಾ ಎಂದು ಸ್ಟಾರ್ಟ್ ಮಾಡಿದ್ವಿ ಅಲ್ವಾ, ಅಲ್ಲಿ ಗುಡ್ ಮಾರ್ನಿಂಗ್ ಹೇಳ್ತಾ ಅವ್ರು ಸ್ಟಾರ್ಟ್ ಮಾಡಿದ್ದು. ಈ ಸೀನಿಕ್ ಆಗಿ ವ್ಯೂಸ್ಗೆ ಸರಿ ಹೋಗೋ ಹಾಗೆ ಅವರೊಂದು ರನ್ನಿಂಗ್ ಕಾಮೆಂಟ್ರಿನ ಹಾಕ್ತಾರೆ. ಅದರಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಈ ಸಿಟಿ ಬಗ್ಗೆ ಇನ್ಫಾರ್ಮೇಶನ್ ಆಗಿರ್ಬೋದು ಅಥವಾ ಇದ್ರ ಹಿಸ್ಟ್ರಿ ಆಗಿರ್ಬೋದು, ಅದೆಲ್ಲ ರೈಟಲ್ಲಿ ನೋಡಿ ಈ ಮಾನ್ಯುಮೆಂಟ್ ಇದೆ, ಲೆಫ್ಟಲ್ಲಿ ನೋಡಿ ಈ ಬಿಲ್ಡಿಂಗ್ ಇದೆ ಅಂತ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಹೇಳ್ತಾ ಹೋಗ್ತಾರೆ. ಸೊ ಈ ಟ್ರೈನ್ ಜರ್ನಿ ಒಂದು 10 ಮಿನಿಟ್ಸ್ ಇರ್ಬೋದು. ಸೊ ಇದೊಂಥರ ಚೆನ್ನಾಗಿರುತ್ತೆ. ಈಗ ಹೀಗೆ ನೋಡ್ತಾ ಇದ್ರೆ ಸ್ಪಿಯರ್ ಬರುತ್ತೆ. ಸ್ಪಿಯರ್ ಆಕ್ಚುಲಿ ಒಂದು ಥಿಯೇಟರ್ ತರ. ನಾವು ಸಂಹವ್ ಅದನ್ನ ಲಿಸ್ಟ್ ಅಲ್ಲಿ ಹಾಕೊಳ್ಳೋದು ಮರ್ತ ಹೋಗ್ಬಿಟ್ವಿ ಈ ಟ್ರಿಪ್ ಅಲ್ಲಿ. ಅದಕ್ಕೆ ಆಲ್ರೆಡಿ ಮುಂಚೆನೆ ಟಿಕೆಟ್ ಕೂಡ ತಗೋಬೇಕಂತೆ. ಈಗ ನಾವೇನೇನ್ ಪ್ಲಾನ್ ಮಾಡಿದ್ವಿ, ಫಸ್ಟ್ ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಆಮೇಲೆ ಟೈಮ್ ಇದ್ರೆ ಸ್ಪಿಯರ್ ಕೂಡ ಹೋಗೋಣ. ನನಗೆ ಒಬ್ಳಿಗೆ ವಿಡಿಯೋ ತೆಗೆ ಹುಚ್ಚಿದೆ ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ, ನನ್ನ ಕಂಪ್ನಿ ಕೊಡೋರು ಒಂದಷ್ಟು ಜನ ಇದ್ದಾರೆ ಅಂತ ಆಯ್ತು. ಈ ಊರಲ್ಲಿ ಏನಂತಂದ್ರೆ ದಿನಾ ವಿಸಿಟರ್ಸ್ ಇರ್ತಾರಂತೆ, ಟೂರಿಸ್ಟ್ಸು. ಮತ್ತೆ ದಿನಾ ಸೆಲೆಬ್ರೇಷನ್ಸ್ ನಡೆಯುತ್ತೆ. ದಿನಾ ಯಾವುದೋ ಒಂದು ಸೆಲೆಬ್ರಿಟಿ ಶೋ ಇದ್ದೇ ಇರುತ್ತಂತೆ. ಶೋ ಅಂತಂದ್ರೆ ಅದು ಏನ್ ಬೇಕಾದ್ರೂ ಆಗಿರ್ಬೋದು, ಡ್ಯಾನ್ಸ್, ಮ್ಯೂಸಿಕ್, ಥಿಯೇಟರ್, ಆರ್ಟ್, ಕಾಮಿಡಿ, ಆ ಥರ ಏನ್ ಬೇಕಾದ್ರೂ ಆಗಿರ್ಬೋದು. ಆ ಥರ ಒಂದು ಶೋ ದಿನಾ ಒಂದು ನಡೆಯುತ್ತಂತೆ. ಎಷ್ಟು ಹತ್ತಿರ ಬಂದಿದೀವಲ್ವಾ ಸ್ಪಿಯರ್ಗೆ. ಬಟ್ ರಾತ್ರಿ ಹೊತ್ತು ಇದ್ರ ಮೇಲೆ ಸ್ಮೈಲಿ ಅಥವಾ ಒಂದು ಅಕ್ವೇರಿಯಂ ತರಾನೋ ಅಥವಾ ಸೋಲಾರ್ ಸಿಸ್ಟಮ್ ತರಾನೋ ಅಥವಾ ಅರ್ತ್ ತರಾನೋ, ಭೂಮಿ ತರ, ಅದರ ತರ ಎಲ್ಲ ಲೈಟ್ಸ್ ಹಾಕ್ತಿರ್ತಾರೆ. ಏನೋ ಸಿಟಿ ಮಧ್ಯದಲ್ಲಿ ಭೂಮಿ ತಿರುಗ್ತಾ ಇದೆಯೇನೋ ಅಥವಾ ಸಿಟಿ ಮಧ್ಯದಲ್ಲಿ ಸೂರ್ಯ ಬಂದಿದ್ದಾನೇನೋ ಅಥವಾ ಚಂದ್ರ ಬಂದಿದ್ದಾನೇನೋ ಅನ್ನೋ ತರ ಕಾಣಿಸುತ್ತೆ. ಆಗ್ಲೇ ಒಂದು ಜೈಂಟ್ ವೀಲ್ ಕಾಣಿಸ್ತಲ್ಲ, ಫೆರಿಸ್ ವೀಲ್, ಅದೇ ನಮ್ಮ ಫಸ್ಟ್ ವಿಸಿಟಿಂಗ್ ಸ್ಪಾಟ್. ನೋಡಿ, ರೈಲ್ನ ಇಳಿದ ತಕ್ಷಣನೇ ಲಿಂಕ್ ಒಳಗಡೆ ಬಂದೇ ಬಿಟ್ವಿ. ಈ ಪ್ರೈಡ್ ಅನ್ನೋದಿದೆಯಲ್ಲ, ಇದೊಂದು ಈವೆಂಟ್, LGBTQ ಈವೆಂಟ್ಗೆ ಸಪೋರ್ಟ್ ಮಾಡಿಕೊಂಡು ಇದನ್ನ ಇಲ್ಲಿ ಹಾಕಿದ್ದಾರೆ. ನೋಡಿ, ಜನಗಳು ಬಿಸಿಲಲ್ಲಿ ಬೆಂದ್ ಹೋಗ್ಬಾರ್ದು ಅಂತ ಹೇಳಿ ಹೋಟೆಲ್ನ ಪಕ್ಕಪಕ್ಕನೆ ಹೆಂಗ್ ಕಟ್ಟಿದ್ದಾರೆ ಅಂತ. ಮ್ಯಾಕ್ಸಿಮಮ್ 10 ಸ್ಟೆಪ್ಸ್ ಅಷ್ಟೇ. ಮತ್ತೆ ಇನ್ನೊಂದು ಹೋಟೆಲ್ ಹೋಗ್ಬಿಡ್ತೀವಿ ನಾವು. ಸೊ ಎಲ್ಲಾ ಹೋಟೆಲ್ಸ್ ಅಲ್ಲೂ ಕಸಿನೋ ಇರುತ್ತೆ. ಕಸಿನೋ ಅಂದ್ರೆ ಗ್ಯಾಂಬ್ಲಿಂಗ್. ಲಾಸ್ ವೇಗಸ್ ಅಲ್ಲಿ ಮೇನ್ ಅಟ್ರಾಕ್ಷನ್ ಅಂದ್ರೆ ಸ್ಟ್ರಿಪ್. ಆ ಸ್ಟ್ರಿಪ್ ನೋಡ್ಬೇಕಂದ್ರೆ ಹೀಗೆ ನಾವು ಒಂದಿಂದ ಇನ್ನೊಂದು ಹೋಟೆಲ್ಗಳಿಗೆ ಹೋಗ್ತಾ ಇರಬೇಕು. ಅದನ್ನ ಬಾರ್ ಹಾಪಿಂಗ್ ಅಥವಾ ಕೆಸಿನೋ ಹಾಪಿಂಗ್ ಅಂತ ಕರೀತಾರೆ. ಹಾಪಿಂಗ್ ಅಂದ್ರೆ ಜಿಗಿಯೋದು.
ವಾಟರ್ ಫಾಲ್ಸ್ ಎಷ್ಟು ಚೆನ್ನಾಗಿದೆ ಅಲ್ಲ. ನಿಮಗೆ ಗೊತ್ತಾಗ್ತಿದೆ ಅಂತ ಅನ್ಕೊತಾ ಇದ್ದೀನಿ. ಇದು ನ್ಯಾಚುರಲ್ ಅಲ್ಲ, ಮ್ಯಾನ್ ಮೇಡ್, ಅಂದರೆ ಮನುಷ್ಯರು ಮಾಡಿರೋ ಅಂಥದ್ದು. ಲಾಸ್ ವೇಗಸ್ ಬಂದು ಮರುಭೂಮಿ, ಸೊ ಅಲ್ಲಿ ಅದ್ರದ್ದೇ ಅಂತ ವಾಟರ್ ಫಾಲ್ಸ್ ಎಲ್ಲ ಹುಟ್ಕೊಳ್ಳಲ್ಲ. ಇವ್ರ ಹತ್ರ ದುಡ್ಡು ಜಾಸ್ತಿ ಇದೆ, ಹಾಗಾಗಿ ಈ ಥರ ಡೆಕೋರೇಷನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈಗ ನಾವು ದ ಮರಾಜ್ ಅನ್ನೋ ಒಂದು ರೆಸಾರ್ಟಿಗೆ ಬಂದಿದ್ದೀವಿ. ಸೊ ಇಲ್ಲಿ ಒಂದು ಫಾರೆಸ್ಟ್ ಇದೆಯಂತೆ ನೋಡೋದಕ್ಕೆ, ತುಂಬ ಚೆನ್ನಾಗಿರುತ್ತೆ ಅಂತ ಓದಿದ್ದೆ. ಅದನ್ನ ನೋಡೋಕ್ಕಂತಲೇ ಬಂದಿದ್ದೀವಿ. ನೋಡಿ ಇದೆಲ್ಲ ರೂಫ್ ಎಷ್ಟು ಚೆನ್ನಾಗಿದೆ. ಸೊ ಅದು ಎಲ್ಲಿ ಅಂತ ಹುಡುಕ್ತಾ ಇದ್ವಿ. ಇದು ಎಂಟ್ರೆನ್ಸು. ಮುಂದಕ್ಕೆ ಬಂದರೆ ಇದೆ. ಅವ್ರನ್ನ ಕೇಳಿದಾಗ ಹೇಳಿದ್ರು ಇದೇ ಫಾರೆಸ್ಟ್ ಅಂತ. ಸ್ವಲ್ಪ ಫಾರೆಸ್ಟ್ ಚಿಕ್ಕದೇ ಆಯಿತು, ಬಟ್ ವಾಟರ್ ಫಾಲ್ಸ್ ನೋಡಿ ಖುಷಿ ಪಟ್ಕೊಂಡು ಸಮಾಧಾನ ಮಾಡ್ಕೋಬೋದು. ನಾವಿನ್ನೂ ತಿಂಡಿ ತಿಂದಿಲ್ಲ, ತಿನ್ಬೇಕಿವಾಗ. ಪ್ರಾಬ್ಲಮ್ ಏನಂದರೆ ನನಗೆ ಇಂಡಿಯನ್ ಫುಡ್ಡೇ ಬೇಕು. ಈ ಅಮೇರಿಕನ್ ಫುಡ್ಡಿಂದ ನಂಗೆ ಅಭ್ಯಾಸ ಆಗಿಲ್ಲ. ಜಲಾಟೋ ಚಾಕ್ಲೇಟ್ ಫಾಲ್ಸ್ ಅದು. ಅಷ್ಟು ಹೋಟೆಲ್ಸಲ್ಲಿ ಒಂದೇ ಒಂದು ಇಂಡಿಯನ್ ಹೋಟೆಲು ಇರಲಿಲ್ಲ. ಆದರೆ ನಮ್ಮ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ದ ವೆನಿಷಿಯನ್, ಈ ಹೋಟೆಲಲ್ಲಿ ಒಂದು ಇಂಡಿಯನ್ ರೆಸ್ಟೋರೆಂಟ್ ಇದೆ. ಬನ್ನಿ ಹೋಗೋಣ. ಈಗ ನಾವು ಮಿರಾಜಿಂದ ಆಚೆ ಬರ್ತಾ ಇದ್ದೀವಿ. ಚೆನ್ನಾಗಿದೆ ಅಲ್ಲ ವ್ಯೂ. ಈಗ ನಾವು ದ ವೆನ್ನಿಸ್ ಅನ್ನೋ ಒಂದು ರೆಸಾರ್ಟಿಗೆ ಬಂದಿದ್ದೀವಿ. ಇದ್ರ ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ, ನಾವು ಆಸ್ ಇಫ್ ವೆನ್ನಿಸಲ್ಲೇ ಇದೀವೇನೋ ಅನ್ನೋ ಥರ ಫೀಲ್ ಕೊಡುತ್ತಂತೆ. ಬಂದವರೆಲ್ಲ ವೆನ್ನಿಸ್ಗೆ ಹೋಗಿದ್ವಿ ಅನ್ನೋ ಥರ ಫೀಲ್ ಮಾಡೋ ಹಾಗೆ ಇಲ್ಲಿ ರೋಡ್ಸ್ ಆಗಿರ್ಬೋದು ಅಥವಾ ಬ್ರಿಡ್ಜಸ್ ಆಗಿರ್ಬೋದು ಆ ಥರ ಎಲ್ಲ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಆ್ಯಂಡ್ ಈ ಬಿಲ್ಡಿಂಗ್ಸ್ ಎಲ್ಲ ಕಾಣಿಸ್ತಿದೆಯಲ್ಲ, ಈ ರಿವರ್ ಹತ್ರ ಹೇಗೆ ಕಾಣಿಸುತ್ತೆ ಒರಿಜಿನಲ್ ಸಿಟಿಯಲ್ಲಿ ಅದೇ ಥರನೇ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ವೆನ್ನಿಸ್ ಸಿಟಿಯಲ್ಲಿ ಹೇಗೆ ಗೊಂಡಾಲ ರೈಡ್ಸ್ ಇದೆಯೋ ಇಲ್ಲಿ ಕೂಡ ಅದೇ ಥರನೇ ಔಟ್ಡೋರ್ ಇಂಡೋರ್ ಗೊಂಡಾಲ ರೈಡ್ಸ್ ಕೂಡ ಇರುತ್ತೆ. ಆ್ಯಂಡ್ ಇವ್ರ ಇನ್ನೊಂದು ಸ್ಪೆಷಾಲಿಟಿ ಏನಂತಂದರೆ ಇವ್ರ ರೂಫ್ಸ್. ಅದು ಏನಂತ ತೋರಿಸ್ತೀನಿ, ಬನ್ನಿ ಒಳಗಡೆ. ತಡ ಇದೇ ನಾನು ಹೇಳಿದ್ದು, ಇಟಾಲಿಯನ್ ಸ್ಟೈಲಲ್ಲಿ ಮಾಡಿದ್ದಾರೆ ಅವ್ರ ರೂಫ್ನ, ಅಂದರೆ ಸೀಲಿಂಗ್ನ. ಎಷ್ಟು ಗೋಲ್ಡು, ಎಷ್ಟು ಪೇಂಟಿಂಗ್ ಎಲ್ಲ ಯೂಸ್ ಮಾಡಿದ್ದಾರೆ ನೋಡಿ. ಆ ಹೈಟಿಗೆ ಹೆಂಗೆ ಅದನ್ನು ಪೇಂಟಿಂಗ್ ಮಾಡಿ ಹಾಕಿರ್ತಾರೆ ಅಂತ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಆ ಲಾಸ್ ವೇಗಸ್ ಸೈನ್ ಇದೆಯಲ್ಲ, ಅದು ಒರಿಜಿನಲ್ ಸೈನ್ ಒಂದಿದೆ, ಅದು ಕೂಡ ತುಂಬ ಪಾಪ್ಯುಲರ್ ಈ ಊರಲ್ಲಿ. ಅಲ್ಲಿ ಹೋಗಿ ತುಂಬ ಜನ ಫೋಟೋಸ್ ತೆಗೆಸ್ಕೊಂಡ್ಬರ್ತಾರೆ. ಇನ್ಫ್ಯಾಕ್ಟ್ ಲಾಸ್ ವೇಗಸ್ ಆ್ಯಕ್ಚುಲಿ ಬ್ಯಾಚುಲರ್ಸ್ ಪಾರ್ಟಿಗೆ ಅಥವಾ ಬ್ಯಾಚುಲರೇಟ್ ಪಾರ್ಟೀಸ್ಗೆ ಈ ಜಾಗ ತುಂಬ ಫೇಮಸ್. ಈ ಪೇಂಟಿಂಗ್ಸ್ ಮೂಲಕ ಅವ್ರು ನಮಗೇನೋ ಒಂದು ಸ್ಟೋರಿ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ವೆನಿಷಿಯನ್ ಅಂದರೆ ಅದೊಂದು ರೊಮ್ಯಾಂಟಿಕ್ ಲ್ಯಾಂಗ್ವೇಜ್ ಅಂತೆ, ಭಾಷೆ, ಇಟಲಿಯಲ್ಲಿ. ಚೆನ್ನಾಗಿದೆ ಅಲ್ಲ? ಹಾಗೆ ನಾವು ಕೆಳಗಡೆ ನೋಡಿದ್ರೆ ಇದು ಆ್ಯಕ್ಚುಲಿ ಒಂದು ಮಾಲ್, ಶಾಪಿಂಗ್ ಮಾಡ್ಬೋದು. ಸರ್ಪ್ರೈಸ್ ಇಲ್ಲೇ ಮುಗ್ದೋಗ್ಲಿಲ್ಲ, ಹಾಗೆ ಸೀಲಿಂಗ್ನ ನೋಡ್ತಾ ಇರಿ, ಆಕಾಶ ಕಾಣಿಸುತ್ತೆ. ನಾವು ಹುಡ್ಕೊಂಬಂದಿದ್ದು ಇಂಡಿಯನ್ ರೆಸ್ಟೋರೆಂಟ್ ಇದೇ ಕರಿ ಪಾಟ್. ನಮಗೆ ಬೇಲ್ಪುರಿ ಸಿಕ್ತು, ನಾವು ಅದನ್ನೇ ಬ್ರೇಕ್ಫಾಸ್ಟಿಗೆ ತಿಂದ್ವಿ. ಇಟ್ ವಾಸ್ ಗುಡ್. ಬಿಲ್ಲು $35 ಆಯಿತು ಹತ್ರ. ನಮ್ಮೂರಲ್ಲಿ ಸ್ನೋ ವರ್ಲ್ಡ್ ಇರುತ್ತಲ್ಲ ಆ ಥರನೇ ಇಲ್ಲಿ ಮೈನಸ್ ಐಸ್ ಬಾರ್ ಅಂತ ಇಟ್ಟಿದ್ದಾರೆ. ಇಲ್ಲಿ ಸ್ಕೇಟಿಂಗ್ ಎಲ್ಲ ಮಾಡ್ತಾರೆ ಜನ. ಚೆನ್ನಾಗಿರುತ್ತೆ ಅಲ್ವಾ? ಡಿಫ್ರೆಂಟಾಗಿ ಏನಾದರೂ ಮಾಡ್ದಂಗೆ ಇರುತ್ತೆ ಲಾಸ್ ವೇಗಸ್ಗೆ ಬಂದು. ಹಾಗೆ ಮುಂದೆ ಬಂದರೆ ಎಷ್ಟೊಂದು ರೆಸ್ಟೋರೆಂಟ್ಸ್ ಇದ್ದಾವೆ. ಆ್ಯಂಡ್ ಲಕ್ಸುರಿ ಬ್ರ್ಯಾಂಡೆಡ್ ಜುವೆಲ್ಸ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ವಾಚಸ್ ಆಗಿರ್ಬೋದು, ಎಲ್ಲ ಥರ ಲಕ್ಸುರಿ ಬ್ರ್ಯಾಂಡ್ಸು ಇದೆ ಇಲ್ಲಿ. ಅಷ್ಟೇ ಅಲ್ಲ, ಲೋಕಲ್ ಬ್ರ್ಯಾಂಡ್ಸು, ಲೋಕಲ್ ಶಾಪ್ಸು ಎಲ್ಲ ಇದೆ ಇಲ್ಲಿ. ಸೂವ್ನಿಯರ್ಸ್, ಗಿಫ್ಟ್ಸ್ ಅಥವಾ ನಿಮ್ಗೆ ಇಷ್ಟ ಆಗಿದೆ ಜ್ಯುವೆಲ್ರೀಸ್, ಇವೆಲ್ಲ ತೊಗೊಂಡು ಹೋಗ್ಬೋದು.
ಈಗ ನಾವು ಮೆಗ್ಡಿ ಹತ್ರ ಇದ್ದೀವಿ. ಮೆಗ್ಡಿ ಒಳಗಡೆ ಏನು ಹೋಗಲ್ಲ, ಬಟ್ ಲಾಸ್ ವೇಗಸಲ್ಲಿ ಏನಂದರೆ ಮೆಗ್ಡಿ ಆಗಿರಲಿ, ಸಬ್ವೆ ಆಗಿರಲಿ, ನಾರ್ಮಲ್ ಕಂಪ್ನಿಗಳು ಕೂಡ ಏನಾದರೂ ಡಿಫ್ರೆಂಟಾಗಿ ಮಾಡ್ತಾರೆ ಟೂರಿಸ್ಟ್ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ. ನಾನು ಆಗಲೇ ಹೇಳಿದೆ ಅಲ್ವಾ, ಫಸ್ಟ್ ಪ್ಲೇಸು ನಾವು ಆ ಫೆರಿಸ್ ವೀಲ್ಗೆ ಹೋಗ್ತೀವಿ ಅಂತ ಲಾಸ್ ವೇಗಸಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಫ್ಲೆಮಿಂಗೋ ಅನ್ನೋದು ಇನ್ನೊಂದು ರೆಸಾರ್ಟ್, ಅದು ಒಂಥರ ಚೆನ್ನಾಗಿರುತ್ತೆ. ಬಟ್ ನಮ್ಗೆ ಈಗ ಅಲ್ಲಿ ಹೋಗೋಷ್ಟು ಟೈಮ್ ಇಲ್ಲ, ಸೊ ನಾವು ಅಲ್ಲಿಗೆ ಹೋಗಲ್ಲ. ಈಗ ನಾವು ನೋಡೋಕೆ ಹೋಗ್ತಾ ಇದೀವಲ್ಲ, ಆ ಫೆರಿಸ್ ವೀಲ್ ಬಂದು ನಾರ್ತ್ ಅಮೆರಿಕಾದಲ್ಲಿ ಟಾಲೆಸ್ಟ್ ಅಂತೆ, 550 ಫೀಟ್ ಇದೆಯಂತೆ ಹೈಟ್. ನಾನು ಆವಾಗಿಂದ ಅದನ್ನ ಫೆರಿಸ್ ವೀಲ್ ಅಂತ ಹೇಳ್ತಾ ಇದ್ದೀನಿ. ಅದ್ರ ಹೆಸರು ಬಂದು ಹೈ ರೋಲರ್ ಅಂತ. ಅದ್ರ ಎಂಟ್ರೆನ್ಸ್ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ, ಅಲ್ಲಿ ಯಾರನ್ನಾದ್ರೂ ಕೇಳಿದ್ರು ಹೇಳ್ತಾರೆ. ಬಟ್ ಆ ಎಂಟ್ರೆನ್ಸ್ ಸ್ವಲ್ಪ ಸಂದಿಗೊಂದಿಲ್ಲಿ ಹೋಗಬೇಕು. ಈಗ ನಾವು ಟಿಕೆಟ್ ತೊಗೊಂಡಾಗಿದೆ, ಇಲ್ಲಿ ಚೆಕ್ಕಿಂಗ್ ಮಾಡಿಸ್ಕೊಂಡು ಇನ್ನು ಆ ಸ್ಟೇರ್ಸ್ ಹತ್ಕೊಂಡು ಹೋಗಬೇಕು. ನನಗೆ ಆ್ಯಕ್ಚುಲಿ ಹೈಟ್ ಅಂದರೆ ತುಂಬ ಭಯ. ನಿಮ್ಮಲ್ಲೂ ಯಾರಾದರೂ ಭಯ ಇದ್ದರೆ ಏನು ಹೆದರ್ಕೋಬೇಡಿ, ಅದೇನು ಫಾಸ್ಟಾಗಿ ಕೂಡ ಮೂವ್ ಆಗಲ್ಲ. ಆ್ಯಕ್ಚುಲಿ ನಾನಂತೂ ಅದೇ ಧೈರ್ಯದ ಮೇಲೆ ಬಂದಿದ್ದೀನಿ. ಇಲ್ಲಿ ಬ್ಯಾಚಸಲ್ಲಿ ಕಳಿಸ್ತಾರೆ, ಅದಕ್ಕೆ ರೆಸ್ಟ್ ಮಾಡೋದಕ್ಕೆ ಅಂತ ಒಂದು ಲೌಂಜ್ ಕೂಡ ಇಟ್ಟಿದ್ರು. ಆ್ಯಂಡ್ ಒಂದು ಫೋಟೋ ಕ್ಲಿಕ್ ಮಾಡಿ ಈಗ ಒಳಗಡೆ ಕಳಿಸ್ತಾ ಇದ್ದಾರೆ. ಇದೊಂದು ಕಾರ್ ಆ್ಯಕ್ಚುಲಿ. ಈ ಕಾರ್ ಈಗ ಸ್ಲೋ ಆಗಿ ಮೂವ್ ಆಗುತ್ತೆ. ಆ್ಯಕ್ಚುಲಿ ಅದು ನಿಲ್ಲೋದೇ ಇಲ್ಲ, ಮೂವ್ ಆಗ್ತಾನೇ ಇರುತ್ತೆ. ಅದು ಪೂರ್ತಿ ಮೂವ್ ಆಗೋ ಅಷ್ಟರಲ್ಲಿ ನಾವೆಲ್ಲರೂ ಎಷ್ಟು ಜನ ಆಗುತ್ತೆ ಅಷ್ಟು ಜನ ಹತ್ಕೋಬೇಕು. ಎಷ್ಟು ಜನ ಆಗುತ್ತೆ ಅಷ್ಟು ಜನ ಅಂತಂದರೆ ಒಂದು 10 ಜನನ ಕಳಿಸ್ತಾರೆ ಒಳಗಡೆ. ಇವಾಗ ನಾವು ಈ ಹೈ ರೋಲರ್ನ ರೀಚ್ ಆಗೋವರೆಗೂ ನಡೆದಿರೋ ಕತೆ ಇಷ್ಟು. ಮುಂದೇನಾಯಿತು ಅಂತ ತಿಳ್ಕೊಬೇಕಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಆಮೇಲೆ ಏನಾಯಿತು ಅಂತ ಹೇಳ್ತೀನಿ. ಆ್ಯಂಡ್ ಮರಿಬೇಡಿ, ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಏನಾದರೂ ಹೇಳೋದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡಿದವರಿಗೆ ಹೃದಯಪೂರ್ವಕ ಧನ್ಯವಾದಗಳು.